ರೆಸ್ಟ್ ಮಾಡ್ತೀನಿ ಹಾಗಾದ್ರೆ. ಸಾರಿ ಪ್ಲೀಸ್. ಯಾಕೆ ನಾನು ನಿಮಗೆ ನಿಲ್ಸ್ಕೊಂಡಿದ್ದೆ ಅದಕ್ಕೋಸ್ಕರ ಇವಾಗ ಅಲ್ಲಿ ಓಡಿಸ್ತಾರೆ ನಾನು ಹೇಳಿಲ್ಲ ನಾವು ಅವ್ರು ನಿಲ್ಸಿಂತ ಹೇಳಿ ಪ್ಲೀಸ್ ಮಾಡೋಣ ನಿಜವಾಗ್ಲು ಇಲ್ಲ ನಿಮಗೆ ಸೌಂಡ್ಸ್ ಇದಾಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದೀರಾ ದಯವಿಟ್ಟು ಮಾಡಿ ಪ್ಲೀಸ್. ಸೌಂಡ್ ಬೇಡ ನನಗೆ ಆರಾಮಾಗಿದೆ. ಅಲ್ಲ ಅಣ್ಣ ಅಲ್ಲೇ ಮಾಡ್ಕೊಳ್ಳೋಣ ಆರಾಮ್ ಬೇರೆ ಆಗಲ್ಲ. ಅವ್ರು ಸೌಂಡ್ಸ್ ಅವ್ರಿಲ್ಲ ನಾವು ಮಾಡಿದ್ವಿ ಇವ್ರು ಸೌಂಡ್ಸ್ ಅವ್ರಿಲ್ಲ ಇದು ಮೈಕ್ ಸಾರ್ ಚೂರು ನೆನ್ನೆ ನಾನು ಊದ್ಕೊಂಡಿದ್ದಾನ ಇದು ಆಫೇ ಆಗ್ತಾ ಇಲ್ಲ ತಗೊಳ್ಳಿ ನಮ್ಮ ಹುಡುಗ ಟಿಕೆಟ್ ಹುಡುಗರು ಬಾಲು ಯಾರ್ಯಾರು ಹಾಕೊಂಡು ಹೋಗಿದ್ದಾರೆ ಅಂತ ಎಲ್ಲ ಅಚೀವ್ ಮಾಡಿದ್ದೀನಿ. ಇದು ಆಫ್ ಆಗ್ತಾ ಇಲ್ಲ. ಆಫ್ ಆಗ್ತಿಲ್ಲ ಅಫ್ಜಲ್ ಆಫೇ ಆಗ್ತಾ ಇಲ್ಲ. ಕರ್ಮ ಕ್ರಿಕೆಟರ್ಸ್ ಇಲ್ಲಿ ಯಾರಿಗೆ ಹೆಸರು ಹೇಳ್ಬೇಕು? ಇವ್ರಿಗೆ ಹೇಳ್ಬೇಕಾ? ಅವ್ರು ಯಾರು ಗೊತ್ತಾ? हमें जाते ही 15,000 दो करके बोल रहे हैं. ಹಲೋ
ಇಲ್ಲೇ ಬಂದು ಹಲೋ 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 सर बैट्समैन ಹಲೋ ಚಿ ಬರ್ತಾಯ್ತಾ ಹಲೋ 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 ದ್ವಿತೀಯ ದಿನದ ತೃತೀಯ ಪಂದ್ಯಾಟದಲ್ಲಿ ಮೂರನೇ ಪಂದ್ಯಾಟ ಮುನ್ನಡೀತಾ ಇದೆ. ಅದರಲ್ಲಿ ಪ್ರಥಮ ಎಸೆತವನ್ನು ವೈಟ್ ಬಾಲ್ ಹಾಗೂ 3 ಸತತ ಚುಕ್ಕಿ ಎಸೆತಗಳು, ನಂತರ ಬೌಲ್ಡ್. ಸುಂದರತೆ ಎಸೆತ ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಮಾಡಿದರೂ ಸಹ ಲೆಗ್ ಬೈ ಮುಖಾಂತರವಾಗಿ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಹಿಂದಿನ ಪಂದ್ಯಾಟದಲ್ಲಿ ಟ್ರಂಪೆಟ್ಸ್ ಉತ್ತಮವಾಗಿ ಯಾವುದೇ ಆಯಾಸಗೊಳ್ಳದೆ ಗೆಲುವನ್ನು ದಾಖಲನ್ನಾಗಿಸಿತು. ಆ ನಿಟ್ಟಿನಲ್ಲಿ ಪ್ರಥಮ ಓವರ್ನ ಮುಕ್ತಾಯಕ್ಕಾಗಿ ಒಟ್ಟಾರೆ ಮೊತ್ತ 1 ಓವರ್ನ ಮುಕ್ತಾಯಕ್ಕೆ ಕೇವಲ 1 ಓಟವನ್ನು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ HCB. ಸುಂದರತೆ ತಟ್ಟಿಮುಟ್ಟಿ ಓಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೌಂಡ್ರಿ, ಸುಂದರತೆಯ ಬೌಂಡ್ರಿ ದಾಖಲಾಗ್ತಾ ಇದೆ. ಅಣ್ಣ ಕೇಳಿ ಅಫ್ಜಲ್ ಬೈ ಸ್ಟ್ರೈಕರ್ ಕೇಳಿ, ಬೇಗ ಬೇಗ ಹೋಗಿ, ಬೇಗ ಅಲ್ಲಿ ಟೀಮ್ ಇದಾರಲ್ಲ. ದ್ವಿತೀಯ ಓವರ್ನ ಪ್ರಥಮ ಎಸೆತ ಬೌಂಡ್ರಿ. ತಂಡದ ಒತ್ತರ ಮೊತ್ತ 5ಕ್ಕೆ 1. ದಯವಿಟ್ಟು ಬ್ಯಾಟಿಂಗ್ ತಂಡದ ಯಾರಾದರೂ ಓರ್ವ ಸದಸ್ಯನನ್ನು ಇಲ್ಲಿ ಕಳಿಸ್ಕೊಡಿ. ಈ ಬಾರಿ ಅಗಲವಾದ ಚೆಂಡು, ಉಚಿತ ಓಟಗಳು. ಲೇವಟ್ ಬಾಯ್ಸ್ನ ಒಟ್ಟಾರೆ ತಂಡ ಮೊತ್ತ 6ಕ್ಕೆ 1. ಚುಕ್ಕಿ ಎಸೆತ, ತಂಡದ ಒಟ್ಟಾರೆ ಮೊತ್ತ 6ಕ್ಕೆ 1. ದ್ವಿತೀಯ ಓವರ್ನ ಚಾಲ್ತಿಯ 3ನೇ ಎಸೆತ, ಸುಂದರತೆ ಹೊಡೆತ, ಒಂಟಿ ಓಟ. ದ್ವಿತೀಯ ಓವರ್ನ ಪ್ರಯತ್ನ, ದ್ವಿತೀಯ ಓಟಗಳು ದಾಖಲಾಗುವ ಮೂಲಕ 8. ಎಸ್ ಕಾರ್ಯಕ್ರಮದಲ್ಲಿ ಹೆಸರಾಂತ ಆಟಗಾರ ಚಿರು, ಹಲವಾರು ರಾಷ್ಟ್ರ ಮಟ್ಟದ ಪಂದ್ಯಾಟಗಳನ್ನು ಆಡಿರುವಂಥ ಅನುಭವವನ್ನು ಹೊಂದಿರತಕ್ಕಂಥ ಚಿರು ಈ ಬಾರಿ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ. ಈ ಬಾರಿ ಅಗಲವಾದ ಚೆಂಡು, ಅದೃಷ್ಟ ಚಿರುಗೆ ಕೈ ಕೊಡ್ತಾ ಇದೆ. ಹಲವಾರು ಪಂದ್ಯಾಟಗಳನ್ನು ಆಡಿರ್ತಕ್ಕಂಥ ಅನುಭವಿ ಎಸೆತಗಾರ ಚಿರು ಈ ಬಾರಿ ಕೊಂಚ ಲಯವನ್ನು ಕಂಡುಕೊಳ್ಳಲು ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ತೃತೀಯ ಪಂದ್ಯಾಟಕ್ಕಾಗಿ HCB ವರ್ಸಸ್ ಲೇವಟ್ ಬಾಯ್ಸ್. HCB ಮತ್ತೊಂದು ಅಗಲವಾದ ಚೆಂಡು. ಚಿರು ಈ ಬಾರಿ ಮತ್ತೊಂದು ಅಗಲವಾದ ಚೆಂಡನ್ನು ಎಸೆಯುವ ಮೂಲಕ ತನ್ನ ಬೌಲಿಂಗ್ ಲಯವನ್ನು ಕಂಡುಕೊಳ್ಳುವಲ್ಲಿ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಮತ್ತೊಂದು ಅಗಲವಾದ ಚೆಂಡು. ಸತತ 4 ವೈಟ್ ಬಾಲ್ಗಳನ್ನು ನೀಡುವ ಮೂಲಕ ಚಿರು ಬೌಲಿಂಗ್ ಲಯವನ್ನು ಮತ್ತೊಮ್ಮೆ ಕಂಡುಕೊಳ್ಳಲು ವಿಫಲತೆಯನ್ನು ಸಾಧಿಸ್ತಾ ಇದ್ದಾರೆ. HCB ಮೂಲಕ ತಂಡದ ಒಟ್ಟಾರೆ ಮೊತ್ತ 11ಕ್ಕೆ 1. ಸುಂದರತೆ ಹೊಡೆತ, ಒಂಟಿ ಓಟವನ್ನು ದಾಖಲಾಗಿಸಿದ್ರು. ಕ್ಷೇತ್ರಕ್ಷಣ ವೈಫಲ್ಯತೆಗಳು ಎದ್ದು ಕಾಣ್ತಾ ಇದೆ. ಅವಳಿ ಓಟಗಳನ್ನು ಪೂರೈಸಿಕೊಳ್ಳುವಲ್ಲಿ ಲೇವಟ್ ಬಾಯ್ ಸಫಲತೆಯನ್ನು ಕಂಡುಕೊಂಡ್ರು. ತಂಡದ ಒಟ್ಟಾರೆ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಶ್ರೀಮಂತಿಕೆಯ ಕ್ರಿಕೆಟ್ ಪಂದ್ಯಾವಳಿ HSR ಲೇಔಟ್ನ ಭಾಗದಲ್ಲಿ ನಡೀತಾ ಇದೆ. ಸೈಯದ್ರವರ 7 ಸ್ಟಾರ್ ಸಂಸ್ಥೆ
ನಡೆಸಿಕೊಡ್ತಾ ಇದೆ. ಈ ಬಾರಿ ಸುಂದರತೆಯ ಹೊರತಿರುವಿನ ಚೆಂಡು ಚುಕ್ಕಿ ಎಸೆತ ತಂಡದ ಒಟ್ಟಾರೆ ಮೊತ್ತ 13ಕ್ಕೆ ತಲುಪ್ತಾ ಇದೆ. 13ಕ್ಕೆ 1. ದ್ವಿತೀಯ ಓವರ್ನ ಚಾಲ್ತಿಯ ಕೊನೆಯ ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ಚಿರು SZCCಯ ಪರವಾಗಿ ಪ್ರತಿನಿಧಿಸುವಂಥ ಆಟಗಾರ. ಈ ಬಾರಿ ಕೂಡ ಸುಂದರವಾದ ಚುಕ್ಕಿ ಎಸೆತ ಬ್ಯಾಟ್ ಬಿಟ್ಟು ಪ್ಯಾಡ್ನ ಮೇಲೆ ಬಾಲ್ ಬಡಿತಾ ಇದೆ. 13ಕ್ಕೆ 1. 2 ಓವರ್ಗಳ ಮುಕ್ತಾಯಕ್ಕೆ 13ಕ್ಕೆ 1. ಸರ್ ಬೌಲರ್ ನೇಮ್. ಮುಂದಿನ ಎಸೆತಗಾರ ವಿನಯ್, ಅನುಭವಿ ಎಸೆತಗಾರ. ಚಿರು ಒಂದೆಡೆ ಆದರೆ ಇನ್ನೊಂದೆಡೆ ವಿನಯ್ HCB ತಂಡದ ಮೂಲಕ ತನ್ನ ಓವರ್ನ ಪ್ರಥಮ ಓವರ್ನ ಎಸೆಯುತ್ತಿದ್ದಾರೆ. ಸುಂದರತೆಯ ಚುಕ್ಕಿ ಎಸೆತ. ನೆಟ್ಟ ನೇರವಾಗಿ ಕಾಲಿಗೆ ಬಡಿದ ಚೆಂಡು ಯಾವುದೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 13ಕ್ಕೆ 1. 13 ಓಟಗಳಿಗೆ 1 ಉದ್ದರಿಯ ನಷ್ಟ. ಮತ್ತೊಂದು ವೇಗದ ಎಸೆತ. ಪಿಚ್ನ ಮಧ್ಯೆ ಬಿದ್ದಂಥ ಚೆಂಡು ನೆಟ್ಟ ನೇರವಾಗಿ ಶೂಟೌಟ್ ಮಾದರಿಯ ರೀತಿಯಲ್ಲಿ ಚಲಿಸಿ ಗೂಟರಕ್ಷಕನ ಕೈ ಸೇರಿಕೊಳ್ತಾ ಇದೆ. ಯಾವುದೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. HCBಯ ವಿನಯ್ ವೇಗದ ಎಸೆತಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಒಂದೆಡೆ ಚಿರು ಒಳ ತಿರುವು ಹೊರ ತಿರುವನ್ನು ಎಸೆಬಲ್ಲಂಥ ಎಸೆತಗಾರ, ಅದೇ ರೀತಿಯಾಗಿ ವಿನಯ್ ವೇಗದ ಎಸೆತಗಾರ. ಸುಂದರತೆಯ ಮತ್ತೊಂದು ವೇಗದ ಎಸೆತ ಈ ಬಾರಿ ಮತ್ತೊಂದು ಚುಕ್ಕಿ ಎಸೆತವಾಗಿ ಪರಿಣಮಿಸ್ತಾ ಇದೆ. ಯಾವುದೇ ಘೋಷಣೆಗಳಿಗೆ ಮೊರೆ ಹೋಗದ ಗೂಟರಕ್ಷಕ ಚುಕ್ಕಿ ಎಸೆತ. ಸತತ 3 ಡಾಟೆಡ್ ಡೆಲಿವರಿಗಳನ್ನು ವಿನಯ್ ಎಸೆದಿದ್ದಾರೆ. ಉತ್ತಮವಾದ ಎಸೆತ. ಉತ್ತಮವಾದ ಲೈನನ್ನು ಕಂಡುಕೊಂಡಂಥ ವಿನಯ್ ಸತತ 3 ಚುಕ್ಕಿ ಎಸೆತಗಳನ್ನು ಬಿಟ್ಟುಕೊಟ್ಟರು ಕೂಡ ಕೇವಲ ಒಂಟಿ ಓಟವನ್ನು 4ನೇ ಎಸೆತದಲ್ಲಿ ಬಿಟ್ಟುಕೊಟ್ಟರು. ಈ ಬಾರಿ ತೃತೀಯ ಓವರ್ನ 5ನೇ ಎಸೆತ ವಿನಯ್. ಅದ್ಭುತವಾದ ಎಸೆತ. ನೆಟ್ಟ ನೇರವಾಗಿ ಈಗಾಗಲೇ ನಾವು ಹೇಳಿದ ಹಾಗೆ HCB ಮೂಲಕ ವಿನಯ್ ಈ ಓವರ್ನಲ್ಲಿ ಕೇವಲ ಒಂಟಿ ಓಟವನ್ನು ಮಾತ್ರ ಬಿಟ್ಟುಕೊಟ್ರು. ಚಿರು ಕೊಂಚ ಲಯವನ್ನು ಕಂಡುಕೊಳ್ಳಲು ವಿಫಲತೆಯನ್ನು ಕಂಡುಕೊಂಡ್ರು ಕೂಡ ಆ ತಂಡದ ಮತ್ತೋರ್ವ ಎಸೆತಗಾರ ವಿನಯ್ ಅತ್ಯುತ್ತಮವಾದ ಬೌಲಿಂಗ್ ಮೂಲಕ ಉತ್ತಮವಾಗಿ ಪ್ರತಿನಿಧಿಸ್ತಾ ಇದ್ದಾರೆ. ಈ ಬಾರಿ ಕ್ಲೀನ್ ಬೌಲ್ಡ್ ವಿನಯ್ ಅದ್ಭುತವಾದ ಶ್ರೇಷ್ಠ ಮಟ್ಟದ ಎಸೆತವನ್ನು ಈ ಓವರ್ನಲ್ಲಿ ಕಂಡುಕೊಂಡ್ರು. ಕೇವಲ ಒಂಟಿ ಓಟ 1 ಉದ್ದರಿಯ ನಷ್ಟ. ಸತತ 4 ಚುಕ್ಕಿ ಎಸೆತಗಳ ಮೂಲಕ 14 ಓಟಗಳ HCB ಮಾತ್ರ ಬಿಟ್ಟುಕೊಟ್ರು. 3 ಓವರ್ಗಳ ಮುಕ್ತಾಯಕ್ಕೆ 14ಕ್ಕೆ 2. 3 ಓವರ್ಗಳ ಮುಕ್ತಾಯಕ್ಕೆ 14ಕ್ಕೆ 2. ಅತ್ಯದ್ಭುತವಾದ ಶ್ರೇಷ್ಠ ಮಟ್ಟದ ಬೌಲಿಂಗನ್ನು ವಿನಯ್ ನಿರ್ವಹಿಸಿದರು. ಆ ಮೂಲಕವಾಗಿ ಮತ್ತೋರ್ವ ಎಸೆತಗಾರ ಕಿಶನ್, ಮತ್ತೋರ್ವ ಎಸೆತಗಾರ ಕಿಶನ್ ಚಂದ್ರು ಈ ಬಾರಿ ಸ್ಟ್ರೈಕಿಂಗ್ ಭಾಗದಲ್ಲಿ ಅಗಲವಾದ ಚೆಂಡು. ಯೋಗೇಶ್ ನಿರ್ಣಯ ತೀರ್ಪುಗಾರರು. ನಾನ್ ಸ್ಟ್ರೈಕಿಂಗ್ ಭಾಗದಲ್ಲಿ ಚಂದ್ರು, ಸ್ಟ್ರೈಕಿಂಗ್ ಭಾಗದಲ್ಲಿ ಅರ್ಬಾಸ್. ಸುಂದರತೆ ಹೊಡೆತ, ಅತ್ಯದ್ಭುತವಾದ ಬೌಂಡ್ರಿ. ತನ್ಮೂಲಕವಾಗಿ ಬೌಂಡ್ರಿಯನ್ನು ದಾಖಲಿಸಿದರು ಅರ್ಬಾಸ್. ಸಂಕಷ್ಟದಲ್ಲಿದ್ದ ತಂಡಕ್ಕೆ 4 ಓಟಗಳಾಗಿ ಸುಂದರತೆಯ ರೀತಿಯಲ್ಲಿ ಬೌಂಡ್ರಿ ರೂಪದಲ್ಲಿ ಉಡುಗೊರೆಯನ್ನು ಕೊಟ್ಟರು.
19ಕ್ಕೆ ತಂಡ ತಲುಪ್ತಾ ಇದೆ. 19ಕ್ಕೆ 2. 19ಕ್ಕೆ 2. ವಾಟ್ ಏನು ಕೇಳಿ. ದಯವಿಟ್ಟು ತೀರ್ಪುಗಾರರು ತಿಳಿಸ್ಕೊಡಿ ಅದೇನು ಅಂತ. ಈ ಬಾರಿ ಡೆಡ್ ಬಾಲ್ ಆಗಿದೆ. ಈ ಒಂದು ಚೆಂಡು ಯಾವುದೇ ಓಟಗಳಿಲ್ಲ. ಸುಂದರತೆ ಹೊಡೆತ, ದಾಂಡಿಗೆ ಅಂಚಿನ ತಗಲಿದ ಚೆಂಡು, ಕೇವಲ ಒಂಟಿ ಓಟ ಮಾತ್ರ ದಾಖಲಾಗ್ತಾ ಇದೆ. ತಂಡದ ಮೊತ್ತ 15. ಈ ಬಾರಿ ಬಾರ ಸಿಡಿಲಿನ ಹೊಡೆತ, ಕಾದ್ ನೋಡಬೇಕಾಗ್ತಾ ಇದೆ. ಔಟ್. ಗಾಳಿಯ ಲಾಭವನ್ನು ಪಡ್ಕೊಳ್ಳದೆ ತೀರಾ ಅಕ್ರಾಸ್ ದಿ ಲೈನ್ ಹೊಡೆತಕ್ಕೆ ಮೊರೆ ಹೋಗಿದ್ರು. ಈ ಬಾರಿ ಕಾಟ್ಔಟ್ ಆಗಿ ಅಬ್ಬಾಸ್ ತನ್ನ ಹುದ್ದೆಯನ್ನು ಬಿಟ್ಟುಕೊಟ್ರು. ತಂಡದ ಮೊತ್ತ 19ಕ್ಕೆ 3. 19 ಓಟಗಳಿಗೆ 3. ಮುಂದಿನ ದಾಂಡಿಗ ಶ್ರೀನಿವಾಸ್. ಅಬ್ಬಾಸ್ನ ಸ್ಥಾನವನ್ನು ತುಂಬಲು ಮತ್ತೋರ್ವ ದಾಂಡಿಗ ಶ್ರೀನಿವಾಸ್. HCB ಪಂದ್ಯಾಟದಲ್ಲಿ ಮೇಲುಗೈನ ಚಿತ್ರಣವನ್ನು ಸಾಧಿಸ್ತಾ ಇದೆ. ಈ ಬಾರಿ ಅಗಲವಾದ ಚೆಂಡು, ಅತಿ ಹೆಚ್ಚು ಉಚಿತ ಓಟಗಳನ್ನು ಮಾತ್ರ ಬಿಟ್ಟುಕೊಟ್ರು. ಈ ಬಾರಿ ಸುಂದರತೆ ಹೊಡೆತ, ಈ ಬಾರಿ ಕೂಡ ಕಟ್ಔಟ್. ಮತ್ತೊಂದು ಉದ್ದರಿ. ಈ ಓವರ್ನಲ್ಲಿ 2 ಉದ್ದರಿಯನ್ನು ಪಡ್ಕೊಂಡ್ರು HCB ತಂಡದ ಎಸೆತಗಾರ. 20ಕ್ಕೆ 3. 20ಕ್ಕೆ ಕ್ಷಮಿಸಿ 4. 20ಕ್ಕೆ 4. ಮುಂದಿನ ದಾಂಡಿಗ ಕಿರಣ್. HCB ಕಡಿಮೆ ಓಟಗಳಿಗೆ ಕಟ್ಟಿ ಹಾಕುವ ನಿಟ್ಟಿನ ಪ್ರಯತ್ನವನ್ನು ಮಾಡ್ತಾ ಇದೆ. ಲೇಔಟ್ ಬಾಯ್ಸ್ ಕೊಂಚ ನಿಧಾನಗತಿಯ ದಾಂಡಿಗತನವನ್ನು ಪ್ರದರ್ಶಿಸ್ತಾ ಇದೆ. 20ಕ್ಕೆ 4. 20ಕ್ಕೆ 4.
20-4 ಲೇಔಟ್ ಬಾಯ್ಸ್. ಮುಂದಿನ ಎಸೆತಗಾರ ಅಮೃತ್. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ 20-4. ಸುಂದರತೆ ಹೊಡೆತ, ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು, ನೆಟ ನೇರ ಕ್ಷೇತ್ರ ರಕ್ಷಣೆ ಸೇರಿಕೊಂಡ್ರು ಸಹ ಅವಳಿ ಓಟಗಳನ್ನು ಲೇಔಟ್ ಬಾಯ್ಸ್ನ ಕಿರಣ್ ದಾಖಲಿಸಿದ್ರು. ತನ್ಮೂಲಕವಾಗಿ 22-4 22 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಮೃತ್ ಸುಂದರತೆ ಹೊರ ತಿರುವಿನ ಚೆಂಡು, ನೆಟ್ಟ ನೇರ ಗೂಟ ರಕ್ಷಕನ ಕೈ ಸೇರ್ಕೊಳ್ತಾ ಇದೆ ಚೆಂಡು. ತನ್ಮೂಲಕವಾಗಿ ಡಾಟೆಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೊಂದು ಸುಂದರತೆಯ ಫ್ಲೈಟೆಡ್ ಡೆಲಿವರಿ, ಗಾಳಿಯ ಲಾಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಎಸೆತಗಾರ ಅಮೃತ್ ಸ್ಲೋರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ನೆಟ್ಟ ನೇರವಾಗಿ ಒಳ ತಿರುವನ್ನು ಕಂಡುಕೊಳ್ತಾ ಇದೆ ಚೆಂಡು. ಪ್ರಥಮ ಎಸೆತದಲ್ಲಿ ಅವಳಿ ಓಟಗಳನ್ನು ಬಿಟ್ಟುಕೊಟ್ಟರು ಸಹ ಸತತ 2 ಚುಕ್ಕಿ ಎಸೆತಗಳ ಪ್ರದರ್ಶನವನ್ನು ಅಮೃತ್ ನೀಡ್ತಾ ಇದ್ದಾರೆ. ಸುಂದರತೆ ಹೊರತಿರುವಿನ ಚೆಂಡು, ಚೆಂಡಿನ ಗತಿಯನ್ನು ಅರಿಯಲಾಗದಂಥ ದಾಂಡಿಗ ನೆಟ್ಟ ನೇರ ದೇಹಕ್ಕೆ ಬಡಿಸ್ಕೊಳ್ತಾ ಇದ್ದಾನೆ. ತನ್ಮೂಲಕವಾಗಿ ಮತ್ತೊಂದು ಚುಕ್ಕಿ ಎಸೆತ, ಸತತ 3 ಚುಕ್ಕಿ ಎಸೆತಗಳು ಅಮೃತ್ನ ಪಾಲಾಗ್ತಾ ಇದೆ. ಸುಂದರತೆಯ ಫ್ಲೈಟೆಡ್ ಡೆಲಿವರಿ, ಚೆಂಡಿನ ಗತಿಯನ್ನು ಅರಿಯಲಾಗ್ತಾ ಇಲ್ಲ ಕಿರಣ್ಗೆ. ಸತತ 4 ಚುಕ್ಕಿ ಎಸೆತಗಳು. ಅಮೃತ್ ಈ ಬಾರಿ ಮೇಲುಗೈಯನ್ನು ಸಾಧಿಸಿ ತನ್ನ ಅನುಭವದ ಶ್ರೇಷ್ಠ ಮಟ್ಟದ ಬೌಲಿಂಗನ್ನು ತೋರ್ಪಡಿಸ್ತಾ ಇದ್ದಾನೆ. ಸುಂದರತೆಯ ಚುಕ್ಕಿ ಎಸೆತ, ನೆಟ್ಟ ನೇರವಾಗಿ ಯಾವುದೇ ದಾಂಡನ್ನು ಉಪಯೋಗಿಸದೆ ನೆಟ್ಟ ನೇರವಾಗಿ ಚೆಂಡನ್ನು ಗೂಟ ರಕ್ಷಕನ ಕೈ ಸೇರಿಸಿದ್ರು ದಾಂಡಿಗ. ಓವರ್ನ ಮುಕ್ತಾಯ ಕೇವಲ 2 ಓಟಗಳು ಮಾತ್ರ ಬಿಟ್ಟುಕೊಟ್ರು. ಲೇಔಟ್ ಬಾಯ್ಸ್ನ ಒಟ್ಟಾರೆ ಮೊತ್ತ 22. HCP ಗೆಲ್ಲಲು 23 ಓಟಗಳನ್ನು ದಾಖಲಿಸಿದರೆ ಮುಂದಿನ ಸುತ್ತಿನ ಪ್ರವೇಶಾತಿಯನ್ನು ಪಡ್ಕೊಳ್ತದೆ, ಮುಂದಿನ ಸುತ್ತಿನ ಟಿಕೆಟನ್ನು ಪಡ್ಕೊಳ್ಬಹುದು. 22-4.
ದ್ವಿತೀಯ ಇನ್ನಿಂಗ್ಸ್ನ HCB ಬಾಯ್ಸ್ ಹೊಸ ಹುಮ್ಮಸ್ಸು ಹುರುಪಿನೊಂದಿಗೆ ಈರುವರು ಆರಂಭಿಕರ ಜೋಡಿಯನ್ನು ಕಳಿಸ್ತಾ ಇದ್ದಾರೆ. ಅಶೋಕ್ ಮತ್ತು ಮೋಹನ್ ಆರಂಭಿಕರಾಗಿ HCBಯನ್ನು ಪ್ರತಿನಿಧಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಲೇಔಟ್ ಬಾಯ್ಸ್ ಕೊಂಚ ಬ್ಯಾಟಿಂಗ್ನಲ್ಲಿ ಇನ್ನು ಓಟಗಳನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದರೆ ಒಂದು ಸ್ಪರ್ಧಾತ್ಮಕ ಮೊತ್ತ, ಸಂಘರ್ಷದ ಮೊತ್ತವನ್ನು ಕಾಣ್ಬೋದಾಗಿತ್ತು. ಆದರೆ ಕ್ರಿಕೆಟ್ ಅನ್ನೋದು ಒಂದು ಅದೃಷ್ಟದಾಟ, ಅದರಲ್ಲಿ ಯಾವ ತಂಡ ಗೆಲ್ಲುತ್ತೆ ಎನ್ನುವುದು ಹೇಳುವುದು ಅಸಾಧ್ಯವಾದಂಥ ಮಾತು. ಆ ನಿಟ್ಟಿನಲ್ಲಿ ಲೇಔಟ್ ಬಾಯ್ಸ್ ಅದೆಷ್ಟರ ಮಟ್ಟಿಗೆ ತಮ್ಮ ಓಟಗಳನ್ನು ಡಿಫೆಂಡ್ ಮಾಡ್ತಾರೆ ಎನ್ನುವ ಅಂಶವನ್ನು ಕಾದು ನೋಡಬೇಕಾಗಿದೆ. ಅದೇ ರೀತಿಯಾಗಿ ಬಲಿಷ್ಠತೆಯ ದಾಂಡುಗಾರರನ್ನು ಹೊಂದಿರುವಂಥ ಯುವ ಪಡೆಯನ್ನು ಕಟ್ಟಿಕೊಂಡಂಥ HCB ಬಾಯ್ಸ್ ಅದೆಷ್ಟರ ಮಟ್ಟಿಗೆ ತಮ್ಮ ತಂಡವನ್ನು ಮುನ್ನಡೆಸ್ತಾರೆ ಎನ್ನುವ ಪ್ರಯತ್ನವನ್ನು ಕಾದು ನೋಡಬೇಕಾಗ್ತಾ ಇದೆ. ಆ ನಿಟ್ಟಿನಲ್ಲಿ 7 ಸ್ಟಾರ್ಸ್ ಟ್ರೋಫಿಯನ್ನು ಸೈಯದ್ರವರ ನೇತೃತ್ವದಲ್ಲಿ ಈ ಒಂದು HSRನ ಹೃದಯ ಭಾಗದಲ್ಲಿ ಸಂಘಟಿಸಿದ್ದಾರೆ. ಈ ದಿನ ಎಲ್ಲ ಪಂದ್ಯಾಟಗಳು ಮುಕ್ತಾಯಗೊಳ್ತಾ ಇದೆ. ಅದ್ಯಾವ ತಂಡ ತನ್ನ ಪ್ರಶಸ್ತಿಯನ್ನು ದಾಖಲಾತಿಯನ್ನಾಗಿ ಮಾಡ್ಕೊಳ್ತಾ ಇದೆ ಎನ್ನುವ ಪ್ರಯತ್ನವನ್ನು ನೋಡಬೇಕಾಗಿದೆ. ಈ ಬಾರಿ ಅಗಲವಾದ ಚೆಂಡು, ಪ್ರಥಮ ಎಸೆತದಲ್ಲಿ ಅಗಲವಾದ ಚೆಂಡು ಹಾಗೂ ಬೈಸ್ನ ಮುಖಾಂತರವಾಗಿ 2 ಓಟಗಳು, ಟೋಟಲ್ 3 ಓಟಗಳು, ಒಟ್ಟಾರೆಯಾಗಿ 3 ಓಟಗಳನ್ನು ದಾಖಲಿಸಿದರು. ಈ ಬಾರಿ ಕೂಡ ಹೊರ ಅಂಚಿನಲ್ಲಿದ್ದಂಥ ಚೆಂಡನ್ನು ಎಳೆದು ಬಾರಿಸುವ ಪ್ರಯತ್ನವನ್ನು ಮಾಡಿದರು. ಸುಂದರತೆ ಹೊಡೆತ ತಟ್ಟಿಮುಟ್ಟು ಆಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಂಡದ ಒಟ್ಟಾರೆ ಮೊತ್ತ 4ಕ್ಕೆ ತಲುಪ್ತಾ ಇದೆ. ಸುಂದರತೆ ತಟ್ಟಿಮುಟ್ಟಿ ಓಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಥರ್ಡ್ ಮ್ಯಾನ್ನ ಮುಖಾಂತರವಾಗಿ ಒಂಟಿ ಓಟವನ್ನು ದಾಖಲಿಸಿದ್ರು ದಾಂಡಿಗ. ತನ್ಮೂಲಕವಾಗಿ ಆರಂಭಿಕ ಜೋಡಿ 5 ಓಟಗಳನ್ನು ದಾಖಲಿಸಿದ್ದಾರೆ. 5 ಓಟಗಳ ಜೊತೆ ಆಟವನ್ನು ಆಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಥಮ ಓವರ್ನ ಚಾಲ್ತಿಯಲ್ಲಿ 5 ಓಟಗಳು. ಸುಂದರತೆಯ ಹೊಡೆತ ಯಾವುದೇ ಆಯಾಸಗಳಿಗೆ ಒಳಪಡದೆ HCB ತಂಡ ಕೇವಲ ಒಂಟಿ ಓಟಗಳನ್ನು ಮಾತ್ರ ದಾಖಲಾತಿಯನ್ನು ಮಾಡಿಕೊಂಡು ಜಯವನ್ನು ದಾಖಲಿಸಲೇಬೇಕೆನ್ನುವ ಹಠದೊಂದಿಗೆ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ವಿಕೆಟ್ ಟೇಕಿಂಗ್ ಬೌಲಿಂಗ್ ಬಂದರೆ ಮಾತ್ರ ಲೇಔಟ್ ಬಾಯ್ಸ್ನ ತಂಡಕ್ಕೆ ಆಶಾದಾಯಕ ಅಂಶ ಆಗ್ತದೆ. ಸುಂದರತೆ ತಟ್ಟಿಮುಟ್ಟಿ ಓಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ HCB ತಂಡ. ತಾನಾಡಿದಂಥ ಎಲ್ಲ ಎಸೆತಗಳನ್ನು ದಾಂಡಿನ ಮೂಲಕವಾಗಿ 4 ಓಟಗಳನ್ನು ದಾಖಲಿಸಿದ್ರು. ಇನ್ನುಳಿದ ಎಸೆತದಲ್ಲಿ ಉಚಿತ ಓಟಗಳನ್ನು ಬಿಟ್ಟುಕೊಟ್ರು ಲೇಔಟ್ ಬಾಯ್ಸ್. ಸುಂದರತೆ ಎಸೆತ, ನೇರ ಎಸೆತ, ಓವರ್ನ ಮುಕ್ತಾಯ. ಪ್ರಥಮ ಓವರ್ನ ಮುಕ್ತಾಯಕ್ಕೆ 7 ಓಟಗಳನ್ನು ದಾಖಲಿಸಿದ್ರು. ಪ್ರಥಮ ಓವರ್ನ ಮುಕ್ತಾಯಕ್ಕೆ 7 ಓಟಗಳು. ನಿಗದಿತ ಗೆಲ್ಲಲು 23 ಓಟಗಳನ್ನು ದಾಖಲಿಸಿದರೆ HCB ತಂಡ ನಿರಾಯಾಸವಾಗಿ ಜಯವನ್ನು ದಾಖಲಿಸಿಕೊಂಡು ಮುಂದಿನ ಸುತ್ತಿನ ಪ್ರವೇಶಾತಿಯನ್ನು ಪಡ್ಕೊಳ್ಳುತ್ತೆ. ಮುಂದಿನ ಸುತ್ತಿನ ಟಿಕೆಟನ್ನು ಪಡ್ಕೊಳ್ಬಹುದು. ಅದೆಷ್ಟರ ಮಟ್ಟಿಗೆ ಲೇಔಟ್ ಬಾಯ್ಸ್ ತನ್ನ ನಿಯಂತ್ರಣವನ್ನು ಸಾಧಿಸುತ್ತೆ ಎನ್ನುವ ಅಂಶವನ್ನು ಕಾದು ನೋಡಬೇಕಾಗ್ತಾ ಇದೆ. ಮುಂದಿನ ಎಸೆತಗಾರ ಶರತ್, ನೀಳಕಾಯದ ವ್ಯಕ್ತಿ ಶರತ್ ಪಂದ್ಯಾಟದ ದ್ವಿತೀಯ ಓವರ್ ಸುಂದರತೆಯ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಅಗಲವಾದ ಚೆಂಡು, ಈ ಬಾರಿ ಅಗಲವಾದ ಚೆಂಡಿನೊಂದಿಗೆ ಬೈ ಮುಖಾಂತರವಾಗಿ ಒಂಟಿ ಓಟ, ಒಟ್ಟಾರೆಯಾಗಿ 2 ಓಟಗಳು ಉಚಿತವಾಗಿ ಬಿಟ್ಟುಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಪಂದ್ಯಾಟ ನೇರವಾಗಿ ಏಕಮುಖಾಂತರವಾಗಿ ಸಾಗ್ತಾ ಇದೆ. ಏಕಮುಖೇನ ಪಂದ್ಯ, 1 ಸೈಡೆಡ್ ಮ್ಯಾಚ್.
ತಂಡದ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಸುಂದರತೆ ಹೊಡೆತ, ಅಕ್ರಾಸ್ ದಿ ಲೈನ್ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಬೌಂಡ್ರಿ, ಸುಂದರತೆಯ ಬೌಂಡ್ರಿ. ಈ ಟೂರ್ನಮೆಂಟ್ನ 19ನೇ ಸಿಕ್ಸರ್ ಈ ಬಾರಿ HCB ತಂಡದ ಆರಂಭಿಕ ಮೋಹನ್ನ ಪಾಲಾಗ್ತಾ ಇದೆ. ಸುಂದರತೆಯ ಹೊಡೆತ, ದಾಂಡಿನ ಮಧ್ಯಕ್ಕೆ ಬಿದ್ದಂಥ ಚೆಂಡು ನೆಟ್ ನೇರವಾಗಿ ಬೌಂಡ್ರಿಯ ಮುಖಾಂತರವಾಗಿ 4 ಓಟಗಳನ್ನು ದಾಖಲಿಸಿತು. 14ಕ್ಕೆ 0. ಈ ಬಾರಿ ಅಗಲವಾದ ಚೆಂಡು. ಇನ್ನು ಗೆಲ್ಲಲು ಕೇವಲ 8 ಓಟಗಳನ್ನು ದಾಖಲಿಸಿದರೆ ನಿರಾಯಾಸವಾಗಿ HCB ತಂಡ ಮುಂದಿನ ಸುತ್ತಿನ ಪ್ರವೇಶಾತಿಯನ್ನು ಪಡ್ಕೊಳ್ಳುತ್ತೆ. 22ಕ್ಕೆ 8 ಓಟಗಳನ್ನು ಮಾತ್ರ ದಾಖಲಿಸಬೇಕು HCB ತಂಡ. ಈ ಬಾರಿ ತಟ್ಟಿಮುಟ್ಟಿ ಓಡುವ ಪ್ರಯತ್ನ, ಗೂಟ ರಕ್ಷಣೆ ವೈಫಲ್ಯತೆಗಳು ಎದ್ದು ಕಾಣ್ತಾ ಇದೆ ಲೇವೈಟ್ ಬಾಯ್ಸ್ನ ತಂಡಕ್ಕೆ. ತಂಡ ಮೊತ್ತ 16ಕ್ಕೆ ತಲುಪ್ತಾ ಇದೆ. ತಟ್ಟಿಮುಟ್ಟಿ ಓಡುವ ಪ್ರಯತ್ನ, ತಂಡದ ಮೊತ್ತ 17. ಸುಂದರತೆ ಹೊಡೆತ, ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು, ಕಾಯುತ್ತಿದ್ದ ಕೈಗಳಿಗೆ ಔಟ್. ಈ ಬಾರಿ ಕ್ಯಾಚ್ ಅನ್ನು ಪಡ್ಕೊಂಡ್ರು ಲೇಔಟ್ ಬಾಯ್ಸ್, ಪ್ರಥಮ ಉದ್ದರಿಯನ್ನು ಪಡ್ಕೊಂಡ್ರು. ಶರತ್ನ ಎಸೆತಗಾರಿಕೆ ವಿಭಾಗದಲ್ಲಿ ಬಲಿಷ್ಠತೆಯ ಹೊಡೆತಕ್ಕೆ ಮೊರೆ ಹೋದಂಥ HCB ತಂಡದ ಆರಂಭಿಕ ಆಟಗಾರ ಔಟ್. ಈ ಬಾರಿ ಬೌಲಿಂಗ್ನಲ್ಲಿ ಮೇಲುಗೈಯನ್ನು ಸಾಧಿಸಿದಂಥ ಆಟಗಾರ ವಿನಯ್ ಬ್ಯಾಟಿಂಗ್ ವಿಭಾಗಕ್ಕೆ ಬರ್ತಾ ಇದ್ದಾರೆ. ಸ್ಲೋವರ್ ಚೆಂಡು, ನೆಟ್ಟ ನೇರ ಫುಲ್ ಟಾಸ್ ಚೆಂಡು, ಪೂರ್ಣಾಂತರವಾಗಿ ಬಿದ್ದಂಥ ಚೆಂಡನ್ನು ನೆಟ್ಟ ನೇರ ಕ್ಷೇತ್ರ ರಕ್ಷಕರ ಕೈಯಲ್ಲಿ ಚಲಿಸ್ತಾ ಇದೆ. ಓವರ್ನ ಮುಕ್ತಾಯ ತಂಡ ಮೊತ್ತ 18ಕ್ಕೆ 1. 18 ಎಸೆತಗಳ ಮುಂದೆ 5 ಓಟಗಳನ್ನು ದಾಖಲಿಸಿದರೆ ಏಕಮುಖವಾಗಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 18ಕ್ಕೆ 1. ಇನ್ನು ಉಳಿದಂಥ 18 ಎಸೆತಗಳಲ್ಲಿ 5 ಓಟಗಳು ಬಂದರೆ ಸುಲಭದ ಜಯ ಈ ಓವರ್ನಲ್ಲಿ ಸಾಧಿಸಬಹುದು. ನೋ ಬಾಲ್, ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು, ಈ ಬಾರಿ ಸಿಕ್ಸರ್, ಬೇಗ್ ಷಟ್ಕ, ಸಿಕ್ಸರ್ನ ಮುಖಾಂತರವಾಗಿ ಪಂದ್ಯಾಟವನ್ನು HCB ಬಾಯ್ಸ್ ಪಡೆದುಕೊಂಡ್ರು. ಪಂದ್ಯಾಟ ಜಯಶಾಲಿಯಾಗಿದೆ. ಈ ಬಾರಿ ವಿನಯ್ ಸಿಕ್ಸರ್ನ ದಾಖಲಿಸಿದಂಥ ಆಟಗಾರ. ಬೌಲಿಂಗ್ ಭಾಗದಲ್ಲಿ ಅತಿ ಹೆಚ್ಚು ಡಾಟೆಡ್ ಡೆಲಿವರಿಗಳನ್ನು ದಾಖಲಿಸಿದಂಥ ವಿನಯ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಅದ್ಯಾವ ರೀತಿ ಕಾರಣರಾಗ್ತಾರೆ ಎನ್ನುವ